ಅಲ್ಲಿರುವ ಪರಿಸ್ಥಿತಿಯನ್ನೆಲ್ಲ ಅವನು ನೋಡಿದ್ದಾನೆ. ಅವನಿಗೆ ಹೊರಗಿನಿಂದ ನಿಲ್ಲಿಸಿ ನಾನು ಹೇಳಿದ್ದೆ, ನನಗೆ ಆ ರಾಕ್ಷಸನನ್ನು ಕೊಂದು ಬರುವ ತನಕವೂ ಕೂಡ ನನಗೆ ನೆಮ್ಮದಿ ಇಲ್ಲ. ನಾನು ಹೊರಗೆ ಬರ್ತೇನೆ ಅಂದರೆ ಕೊಂದೇ ಬರ್ತೇನೆ, ಖಂಡಿತ ಬರ್ತೇನೆ, ಕೊಂದೇ ಬರ್ತೇನೆ, ಅಲ್ಲಿ ತನಕ ನೀನು ಇಲ್ಲಿರಬೇಕು. ಇದನ್ನು ಹೇಳಿದ್ನೋ ಇಲ್ವೋ ನಿನಗೆ? ನಾನು ಈ ಮಾತನ್ನು ಈಗ ಊಹಿಸಿ ಹೇಳ್ತಾ ಇದ್ದೇನೆ, ನಿನ್ನ ಕಿವಿಗೂ ಇದನ್ನು ಹಾಕಿದ್ನಾ ಇಲ್ವ ಹೇಳು ಅಂತ ಹೀಗೆ ಕೇಳಿ, ಸ್ಥಿತೋಯಂ, ಇವನು ನಿಂತಿದ್ದಾನೆ ಅಂತ ನಾನು ಅಂದ್ಕೊಂಡು ಒಳಗೆ ಹೋಗಿದ್ದೇನೆ. ಈ ಪುಣ್ಯಾತ್ಮ ನಾನು ಒಳಕ್ಕೆ ಹೋದಾಗಲೇ ಇದನ್ನು ಯೋಚಿಸಿ ತನಗೊಂದು ಒಳ್ಳೆಯ ದಾರಿ ಸಿಕ್ಕಿತು. ತಂಚಮೇ ಮಾರ್ಗಮಾಣಸ್ಯ ಗತ ಸಂವತ್ಸರಸ್ತದ, ಆಗಲಿ ಕೆಲವು ದಿನ ಹೋಯಿತು ಅಂತ ಇಟ್ಕೊಳ್ಳಿ. ಆದರೆ ಸತುದೃಷ್ಟೋ ಮಯಾ ಶತ್ರು ಅನಿರ್ವೇದಾತ್ ಭಯಾವಹ ನಿಹತಶ್ಚ ಮಯಾ ತತ್ರ ಸೋಸುರೋ ಬಂಧುಭಿಸ್ಸಹ. ಒಳಗೆ ಆ ಮಾಯಾವಿ ಅನ್ನುವ ರಾಕ್ಷಸ ಒಬ್ಬನೇ ಇರಲಿಲ್ಲ, ಅವನ ಜೊತೆಗೆ ಬಹಳಷ್ಟು ಜನ ಇದ್ದರು. ಅವರೆಲ್ಲರನ್ನು ಹೊಡೆದಾಡುವಷ್ಟರಲ್ಲಿ ಬಹಳ ಹೊತ್ತಾಯಿತು, ಬಹಳ ದಿನ ಕಳೆಯಿತು. ಅವರೆಲ್ಲರನ್ನು ನಾಶ ಮಾಡಿ ಆಯಿತು. ಅಂತೂ ಈ ಸಂತಾನ ಉಳಿದ್ರೆ ನಾಳೆ ನಮ್ಮ ರಾಜ್ಯಕ್ಕೆ ತೊಂದರೆ ಆಗತ್ತೆ ಅಂತ ಭಾವಿಸಿ ಎಲ್ಲರನ್ನು ಮುಗಿಸಿ ಬರುವಷ್ಟರಲ್ಲಿ ಹೊರಕ್ಕೆ ದಾರಿ ಹತ್ರ ಬರ್ತೇನೆ, ದಾರಿನೇ ಕಾಣಿಸ್ತಾ ಇಲ್ಲ. ಎಲ್ಲಿ ಬರಬೇಕು, ಹೇಗೆ ಬರಬೇಕು, ಯಾರನ್ನು ನಾನು ಸಹಾಯಕ್ಕೆ ಕೇಳಬೇಕು, ಒಂದು ಗೊತ್ತಾಗ್ತಾ ಇಲ್ಲ. ಕೇವಲಂ ಹಿ ಸಹಾಯಾಮೇ ಹನುಮತ್ ಪ್ರಮುಖಾನ್ವಿತೆ ಅತೋಹಂ ಧಾರಯಾಮ್ಯದ್ಯ ಪ್ರಾಣಾನ್ ಕೃಚ್ಛ್ರಗತೋಪಿ ಚ. ಈ ಸ್ಥಿತಿಯಲ್ಲಿ ಇಂಥವನನ್ನು ಎದುರಿಗಿಟ್ಟುಕೊಂಡು ನಾನು ಹೇಗೆ ಇವನನ್ನು ನಂಬುವುದು ಅಂತ ಹೇಳಿ ಅವನು ನನ್ನನ್ನು ಬಡಿದು ಹೊರಕ್ಕೆ ಹಾಕಿದ. ಕೊನೆಗೆ ನಾನು ಒಂದು 10 ಕಪಿಗಳ ಸಹಾಯದಲ್ಲಿ, ಅದರಲ್ಲೂ ಮುಖ್ಯವಾಗಿ ಹನುಮಂತನೇ ಮೊದಲಾದವರು ನನ್ನ ಜೊತೆಗಿದ್ದ, ಅದರಿಂದಾಗಿ ಅವನನ್ನು ಮುಂದಿಟ್ಟುಕೊಂಡು ಭಯದಲ್ಲೇ ಉಸಿರಾಡ್ತಾ ಎಲ್ಲಿಯೂ ಹೊರಕ್ಕೆ ಓಡಾಡಲಿಕ್ಕಾಗದೆ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಈಗ ಈ ಋಷ್ಯಮುಖ ಪರ್ವತದಲ್ಲಿ ನೆಲೆಸಿದ್ದೇನೆ ಅಂತ ತನ್ನ ಈಗಿನ ಸ್ಥಿತಿಯನ್ನು ಹೇಳಿಕೊಳ್ತಾನೆ. ಇದಕ್ಕೆ ಪ್ರತಿಯಾಗಿ ಮತ್ತೆ ರಾಮಚಂದ್ರ ಸಮಾಧಾನದ ಮಾತುಗಳನ್ನು ಹೇಳ್ತಾನೆ.